ಸಂತ್ರಸ್ತೆ ವಕೀಲೆಗೆ ಒಂದು ಮೊಬೈಲ್ ಕರೆ ಮಾಡಿದ ಅಪರಿಚಿತ ವ್ಯಕ್ತಿ ತನ್ನನ್ನ ಫೆಡ್ ಎಕ್ಸ್ ಕೊರಿಯರ್ ಕಂಪನಿ ಸಿಬ್ಬಂದಿ ಅಂತ ಪರಿಚಯಿಸಿಕೊಂಡಿದ್ದ. ಬಳಿಕ ನಿಮ್ಮ ಹೆಸರಿನಲ್ಲಿ ಮುಂಬೈನಿಂದ ಥಾಯ್ಲೆಂಡ್ಗೆ ಕಳುಹಿಸಿದ ಪಾರ್ಸಲ್ ಮರಳಿ ವಾಪಸ್ ಬಂದಿದೆ. ಇದರಲ್ಲಿ ಪಾಸ್ಪೋರ್ಟು, 3 ಕ್ರೆಡಿಟ್ ಕಾರ್ಡ್ಗಳು ಹಾಗೂ ನಿಷೇಧಿತ MDMA 150 ಡ್ರಗ್ಸ್ ಕ್ರಿಸ್ಟಲ್ ಪತ್ತೆ ಆಗಿದೆ ಅಂತ ಹೆದರಿಸ್ದ. ಆಗ ವಕೀಲ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂದ್ರೂ ಆತ ಬಿಡ್ಲಿಲ್ಲ. ಸರಿ, ಹಾಗಿದ್ರೆ ಈ ಬಗ್ಗೆ ದೂರು ನೀಡೋದಾಗಿ ಹೇಳಿ ಸೈಬರ್ ಅಪರಾಧ ತಂಡಕ್ಕೆ ಕರೆ ವರ್ಗಾಯಿಸ್ತೀನಿ ಅಂತ ಹೇಳಿ ಮತ್ತೊಬ್ಬ ವಂಚಕ ತಂಡಕ್ಕೆ ಕನೆಕ್ಟ್ ಮಾಡ್ದ. ಅಲ್ಲಿಂದ ಶುರುವಾಯಿತು ನೋಡಿ ವಕೀಲೆಗೆ ಮತ್ತಷ್ಟು ಹಿಂಸೆ. ಮೊದಲು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು, ನಂತರ CBI ಹಾಗೂ ಕಸ್ಟಮ್ಸ್ ಅಧಿಕಾರಿಗಳು ಅಂತ ಹೇಳಿ ಆಕೆಗೆ ಬೆದರಿಸಿದ್ರು. ಅಲ್ಲದೆ ರಾತ್ರಿ ಇಡೀ ನಿದ್ರೆ ಮಾಡೋಕ್ಕೂ ಸಹ ಬಿಡದೆ ಆಕೆಯನ್ನ ರೂಮ್ನಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿಬಿಟ್ರು. ನಗ್ನಗೊಳಿಸಿ ವಿಡಿಯೋವನ್ನ ಚಿತ್ರೀಕರಿಸ್ಕೊಂಡ್ರು. ಅದೇ ಈ ವಿಡಿಯೋನ ಮುಂದಿಟ್ಕೊಂಡು